ತೆಲಂಗಾಣ ಆಂಧ್ರ ಮಹಿಳೆಯರ ಫೇವರೆಟ್ ಕೆಜಿ ಸೇಲ್ ಈಗ ನಮ್ಮ ರಾಯಚೂರದಲ್ಲಿ. ಕೆಜಿ ಸೀರೆಗಳ ಆರಂಭಿಕ ಬೆಲೆ ಕೇವಲ 150 ರೂಪಾಯಿಗಳು ಮಾತ್ರವೇ. ಚೆನ್ನೈ ಶಾಪಿಂಗ್ ಮಾಲ್ ನಲ್ಲಿ ಕೆಜಿ ಶಾಪಿಂಗ್ ಅಂದ್ರೆ ಶಾಪಿಂಗ್ ಕೆಜಿಗಳಲ್ಲಿ, ಸಂತೋಷ ಡನ್ನುಗಳಲ್ಲಿ. ದಿ ಚೆನ್ನೈ ಶಾಪಿಂಗ್ ಮಾಲ್, ಸ್ಟೇಷನ್ ರೋಡ್, ಆಪೋಸಿಟ್ ಪಬ್ಲಿಕ್ ಗಾರ್ಡನ್, ರಾಯಚೂರ್. ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸರ್ಗೋಳ್ಕರ್. ಮೊದಲಿಗೆ ಹೆಡ್ಲೈನ್ಸ್. ಕೇಂದ್ರ ಸಚಿವ ಹಾಗೂ ಶಾಸಕರ ವಿರುದ್ಧ ಸಂವಿಧಾನ ಪದ ಬಳಕೆ, ಕಾನೂನು ಕ್ರಮಕ್ಕೆ ಆಗ್ರಹಿಸಿ ಬಿಜೆಪಿ ಪ್ರತಿಭಟನೆ. ಏಮ್ಸ್ ಹೋರಾಟಗಾರರಿಂದ ತೇಜೋವಧೆ, ಪೊಲೀಸರು ಕ್ರಮ ಕೈಗೊಳ್ಳದೇ ಇದ್ದರೆ ಮುಂದಾಗುವ ಅನಾಹುತಕ್ಕೆ ನಾನು ಹೊಣೆಯಲ್ಲ. ಡಾಕ್ಟರ್ ಶಿವರಾಜ್ ಪಾಟೀಲ್ ಎಚ್ಚರಿಕೆ. ಪರಿಸರ ಜಾಗೃತಿ ಜಾಥಾ, ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಪ್ರವೀಣ್. ಶಾಸಕ ರಮೇಶ್ ಬಂಡೆ ಶಾಸಕತ್ವ ಅನರ್ಹಗೊಳಿಸಲು ಒತ್ತಾಯಿಸಿ ಎಸ್ಡಿಪಿಐ ಪ್ರತಿಭಟನೆ. ಮರ್ಚಡ್ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ, ಕ್ರಮಕ್ಕೆ ಆಗ್ರಹಿಸಿ ಮನವಿ. ಜೂನ್ 27ರಂದು ಎಸ್ಎಸ್ಎಲ್ಸಿ ನಂತರ ಮುಂದಿನ ಆಯ್ಕೆ ಕುರಿತು ಮಾಹಿತಿ ಕಾರ್ಯಾಗಾರ. ಡಾಕ್ಟರ್ ಆನಂದ್ ಫಡ್ನಿಸ್. ವಾರ್ತೆಗಳ ವಿವರ. ಕೇಂದ್ರ ಸಚಿವರು ಹಾಗೂ ಶಾಸಕರಿಗೆ ಅಸಂವಿಧಾನಿಕ ಪದ ಬಳಕೆ ಮಾಡಿದ ಏಮ್ಸ್ ಹೋರಾಟ ಸಮಿತಿ ಪ್ರಧಾನ ಸಂಚಾಲಕ ಬಸವರಾಜ್ ಕಳಸ, ಅಶೋಕ್ ಕುಮಾರ್ ಜೈನ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಬಿಜೆಪಿ ಪಕ್ಷದ ನೇತೃತ್ವದಲ್ಲಿ ನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಶಾಸಕ ಶಿವರಾಜ್ ಪಾಟೀಲ್ ಕಚೇರಿಯಿಂದ ಆರಂಭವಾದ ಮೆರವಣಿಗೆ ಜಿಲ್ಲಾಡಳಿತ ಭವನದವರೆಗೆ ನಡೆಯಿತು. ಮೆರವಣಿಗೆಯುದ್ದಕ್ಕೂ ನೂರಾರು ಬಿಜೆಪಿ ಮುಖಂಡರು, ಕಾರ್ಯಕರ್ತರು ಏಮ್ಸ್ ಹೋರಾಟಗಾರರ ವಿರುದ್ಧ ಘೋಷಣೆ ಕೂಗಿ ಬಂಧಿಸಲು ಆಗ್ರಹಿಸಿದರು. ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಬೈಕ್ ರ್ಯಾಲಿ ನಡೆಸಿದ ಕಾರ್ಯಕರ್ತರು ಅಸಂವಿಧಾನಿಕ ಪದ ಬಳಕೆ ಮಾಡಿ ತೇಜೋವಧೆ ಮಾಡಿರುವ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. भारत माता की जय, भारत माता की जय. ಸರಿ ಸರ್, ಅದು ತಮಗೂ ಅಧಿಕಾರ. ಅನಾವಶ್ಯಕವಾಗಿ ಈ ರೀತಿ ಹೋರಾಟ ಮಾಡುವಂಥದ್ದು ಸಾಕು. 3 ವರ್ಷ ಮಾಡಿ 3 ವರ್ಷ ನಾನು ಎಲ್ಲೂ ನೋಡಿಲ್ಲ ಸರ್.
ಇದು ನಿಮ್ಮ ಅಧಿಕಾರ ಅಲ್ಲ. ಎಲ್ಲೂ ಇಲ್ಲ ಸರ್. ಅಲ್ಲಿ ಯಾರು ಇರೋದಿಲ್ಲ. ಯಾರು ಇರೋದಿಲ್ಲ ಸರ್. ಇಬ್ಬರೇ ಕೂತಿರ್ತಾರೆ. ಒಮ್ಮೆ ಇಬ್ರು ಇರೋದಿಲ್ಲ, ಒಮ್ಮೆ ಯಾರು ಇರೋದಿಲ್ಲ. ನಿಮ್ಮ ಮೇಲೆ ಭರವಸೆ ಇದೆ ನಮ್ಗೆ 100%. ಈ ರೀತಿ ನನಗೆ ಕಾನೂನೇ ಗೊತ್ತಿದ್ದಂತ ಪ್ರಕಾರ ಅವರು 3 ವರ್ಷ ಕೂಡ ಅವರಿಗೆ ಕಾನೂನಿನಲ್ಲಿ ಅಡಿಯಲ್ಲಿ ಇಲ್ಲ. ಪರ್ಮಿಷನ್ ಕೊಟ್ಟಿದ್ದೀರೋ ನಾವು ನೋಡ್ರಿ. ಪರ್ಮಿಷನ್ ಆ ರೀತಿ ಕೊಡಕ್ಕೆ ಬರಂಗಿಲ್ಲ. ಆ ರೀತಿ ಮುಖ್ಯವಾದಂಥ ಸ್ಟೇಡಿಯಂಗೆ ಯಾರನ್ನ ಮುಖಂಡರು ಕರ್ಕೊಂಬರಕ್ಕೆ ನಮ್ಗೆ ಇದಾಗಿದೆ. ಮತ್ತು ಅವರು ಟಾರ್ಗೆಟ್ ಮಾಡಿ ಬಿಜೆಪಿ ಪಕ್ಷದವ್ರನ್ನ ಬಿಜೆಪಿಯವ್ರನ್ನ ನನ್ನ ನಿಂದಿಸುವಂತ ಕೆಲಸ ಮಾಡ್ತಾರೆ. ಇದು ನಾವು ಯಾವ ಕಾರಣಕ್ಕೂ ಸಹಿಸಂಗಿಲ್ಲ ಸರ್. ನಾವು ಇದು 3 ವರ್ಷ ತಡ್ಕೊಂಡ್ವಿ, ಆಯ್ತು ಎಲೆಕ್ಷನ್ ಹೋಗ್ಲಿಂದ್ವಿ, ಎಲೆಕ್ಷನ್ ಆಯ್ತು, ಎಲೆಕ್ಷನ್ ಆಗಿ 2 ವರ್ಷ ಆಯ್ತು. ಅದಕ್ಕಿಂತ ಮೊದಲು ಸ್ಟಾರ್ಟ್ ಮಾಡಿದ್ವಿ, ಇರ್ಲಿ ಬಿಡಪ್ಪ ನಮ್ಮ ದೊಡ್ಡವರಾರ ನಮ್ಮ ಸಹೋದರರ ಏನು ಬೈದ್ರು ಒಂದು ಬೈತಾರೆ ಅಂತೇಳಿ ಸುಮ್ಮನಿದ್ದೀವಿ. ಇನ್ಮೇಲೆ ನಮಗೆ ಬೈಸ್ಕೊಳ್ಳೋಕೆ ಆಗೋದಿಲ್ಲ. ನಮ್ಮ ತಾಳ್ಮೆನೂ ಮಿತಿ ಮೀರಿದೆ. ಯಾಕಂದ್ರೆ ಈ ರೀತಿ ಅವರ ಅವಾಚ್ಯ ಶಬ್ದಗಳನ್ನು ಬಳಸಿದ್ರೆ ನಮಗೂ ನಮ್ಮ ಮಕ್ಕಳು ಇರ್ತಾರೆ ಸರ್, ನಮಗೆ ಕುಟುಂಬ ಇದೆ, ನಾವು ಇಲ್ಲೇ ಜೀವನ ಮಾಡಬೇಕು. ನಾವು ಮರ್ಯಾದೆಗಾಗಿ ಜೀವನ ಮಾಡೋಂಥವ್ರು. ನಾವು ಯಾವುದೇ ಆಸೆಗೆ ರಾಜಕಾರಣಕ್ಕೆ ಬಂದಿಲ್ಲ. ನಮಗೆ ದೇವರು ಎಲ್ಲ ರೀತಿ ಕೊಟ್ಟ ಮೇಲೇ ನಾವು ಜನಸೇವೆ ಮಾಡೋಣ ಅಂತೇಳಿ ರಾಜಕಾರಣಕ್ಕೆ ಬಂದಿರೋದು. ಇದು ತಾವು ಉಗ್ರವಾದಂಥ ಕ್ರಮ ಕೈಗೊಳ್ಳಬೇಕು ಮತ್ತು ತಕ್ಷಣ ಅದು 3 ವರ್ಷದಿಂದ ಏನು ಮುಚ್ಚಬೇಕು, ಅದನ್ನ ಮುಚ್ಚಬೇಕು. ಇಲ್ಲ ಮುಂದಿನ ದಿನ ಕಾನೂನು ಏನಾದರೂ ತೊಂದರೆ ಆದ್ರೆ ಅದೊಂದು ಅಂಗಡಿ ನಾಳೆ ಅಲ್ಲೇ ಯಾರ ಏನಾರು ಮಾಡಿದ್ರ ಮತ್ತೆ ಅದಕ್ಕೆ ನಮ್ಮ ಮೇಲೆ ಬರ್ತದೆ. ಅದು ಇಶ್ಯೂಸ್ ನಮ್ಮ್ಯಾಗ ಬರುತ್ತೆ. ಈ ಸಂದರ್ಭದಲ್ಲಿ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, ಬಿಜೆಪಿ ಜಿಲ್ಲಾಧ್ಯಕ್ಷ ವೀರನಗೌಡ ಲೆಕ್ಕಿಹಾಳ, ನಗರ ಅಧ್ಯಕ್ಷ ರಾಘವೇಂದ್ರ ಉಟ್ಕೂರ್, ಜಿಲ್ಲಾ ಕಾರ್ಯದರ್ಶಿ ರವೀಂದ್ರ ಜಲ್ದಾರ್, ಪಿ ಯಲ್ಲಪ್ಪ, ಪಾಲಿಕೆ ಸದಸ್ಯರುಗಳಾದ ಎಂಕೆ ನಾಗರಾಜ್, ಶಶಿರಾಜ್, ರೋನಾಲ್ಡ್ ಸನ್ನಿ, ಪಲಗುಲು ನಾಗರಾಜ್, ಸುದರ್ಶನ್ ರೆಡ್ಡಿ, ಮುಕ್ತಿಯಾರ, ತಿಮ್ಮಪ್ಪ ನಾಡಗೌಡ ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಭಾಗಿಯಾದರು. ಏಮ್ಸ್ ಹೋರಾಟಗಾರರಾದ ಬಸವರಾಜ್ ಕಳಸ, ಅಶೋಕ್ ಕುಮಾರ್ ಜೈನ್ ಸೇರಿ ಹಲವರು ನನ್ನ ವಿರುದ್ಧ ಅಸಂವಿಧಾನಿಕ ಪದ ಬಳಕೆ ಮಾಡಿದ್ದು ಕ್ಷಮೆ ಕೇಳಬೇಕು. ಪೊಲೀಸರು ಅವರನ್ನು ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳದಿದ್ದರೆ ಮುಂದಾಗುವ ಅನಾಹುತಗಳಿಗೆ ನಾನು ಜವಾಬ್ದಾರನಲ್ಲ ಎಂದು ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಹೇಳಿದರು. ನಗರದ ತಮ್ಮ ಕಚೇರಿ ಮುಂದೆ ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಮಾತನಾಡಿ ಬಸವರಾಜ್ ಕಳಸ ಅವರು ನನಗೆ ಅಸಂವಿಧಾನಿಕ ಪದ ಬಳಕೆ ಮಾಡಿದ್ದು ಬಸವರಾಜ್ ಕಳಸ ಸೇರಿದಂತೆ ಅನೇಕರು ಏಮ್ಸ್ಗಾಗಿ ಹೋರಾಟ ಮಾಡುತ್ತಿಲ್ಲ, ಕೇವಲ ಕಾಂಗ್ರೆಸ್ ಏಜೆಂಟ್ ರೀತಿಯಲ್ಲಿ ಹೋರಾಟ ಮಾಡುತ್ತಿದ್ದಾರೆ. ಹೋರಾಟದ ಆರಂಭದಲ್ಲಿ ನಮ್ಮ ಕಚೇರಿ ಬಾಗಿಲಿಗೆ ಬಂದಿದ್ದಾಗ ನಾನು ಬೆಂಬಲಿಸುವುದಾಗಿ ಹೇಳಿದ್ದೆ, ಆದರೆ ನನ್ನ ವಿರುದ್ಧವೇ ಘೋಷಣೆ ಹಾಕಿದರು ಎಂದರು. ಬಸವರಾಜ್ ಕಳಸ, ಅಶೋಕ್ ಜೈನ್, ಎಸ್ ಮಾರಪ್ಪ ಅವರಿಗೆ ಏಮ್ಸ್ ಬೇಕಾಗಿಲ್ಲ, ಶಾಸಕನನ್ನು ತೇಜೋವಧೆ ಮಾಡಬೇಕು, ಬಿಜೆಪಿ ಸಚಿವರು ಜಿಲ್ಲೆಗೆ ಬಂದಾಗ ಹೋರಾಟ ಮಾಡಬೇಕು, ಅವರದ್ದು ಇದೇ ಕೆಲಸ, ಅವರಾಗಿಯೇ ಏಮ್ಸ್ ಹೋರಾಟ ಮಾಡುತ್ತಿಲ್ಲ, ಮಾಡಿಸುತ್ತಿದ್ದಾರೆ ಎಂದರು. ನೀನ್ ಯಾವ ಸೆಂಡಲ್ ನನ್ನ ವಿರುದ್ಧ 3 ಎಲೆಕ್ಷನ್ 1500 ವೋಟ್ ಕ್ರಾಸ್ ಮಾಡೋದಾಗ್ಲಿಲ್ಲ. ಜನರಿಗೆ ಗೊತ್ತಿಲ್ಲ ನೀನ್ ಏನಿತ್ತಿ ನಾನೇನಿತ್ತಿ ಅಂತ. ಹುಚ್ಚ ಅರೆ ಹುಚ್ಚ ಈ ಮುದುಕ ಆಗಿದ್ದೆ ಏನೇ ಅರಿಮರು ತೋಣದ ನಿನಗ ಅರಿಮರು ತೋಡ್ ವಯಸ್ಸಾಗ್ಯದ ಅನಿಸ್ತದ ನಿನಗ. ಹಂಗಾಗಿ ಈ ರೀತಿ ಮಾತಾಡ್ತಿದ್ದಿ. ಇವನು ಕಾಂಗ್ರೆಸ್ ಏಜೆಂಟ್, ನೀವು ತಿಳ್ಕೊರಿ. ಇವನು ಕಾಂಗ್ರೆಸ್ ಏಜೆಂಟ್. ಇವನು ಫಸ್ಟ್ ಇನ್ನೂ ಹೋರಾಟ ಮಾಡ್ತೀವಿ ಅಂತೇಳಿ ನನ್ನ ಮುಂದೆ ಬಂದಿದ್ರು. ಇಲ್ಲೆಲ್ಲ ದೂರ ಕೂತಿದ್ರು. ನಾನು ಇವ್ರನ್ನ ನೆರಳಿಗೆ ಕುಂದಿರ್ಸಿ ಮೊದಲನೇ ದಿನನೇ ಬಂದು ಇಲ್ಲಿ ನಮ್ಗೆ ಏಮ್ಸ್ ಬೇಕು ಅಂತ ನನ್ನ ಸುತ್ತಮುತ್ತ ಕುಂದಿರ್ಸ್ಕೊಂಡೆ. ನಾನು ಇರ್ಲಿ ಬರ್ರಪ್ಪ ನಾನು ಜೊತೆಗಿರ್ತೀನಿ ಅಂತೇಳಿ. ಇನ್ನು 5 ನಿಮಿಷ ಆಗಿಲ್ಲ, ಇತ್ತ ನನ್ನ ವಿರುದ್ಧ ತಿಕ್ಕಾರ ಕೂಗಕ್ ಚಾಲು ಮಾಡಿ ತಿರುಗಿ ಹೊಡಿತು ನೋಡಲ್ಲ ಅಂತ ಹೇಳಿದೆ. ನಾನು ಏನಿದೆ ಇನ್ನ ಮೊದಲನೇ ದಿನ ಇಲ್ಲೇ ನಮ್ಮ ಆಫೀಸ್ನಾಗ ಅವತ್ತೇ ತಿರುಗಿ ಬಿಡ್ತಾರಲ್ಲ ಅಂತೇಳಿ ನಾನು ಬಗ್ಲಾಕ್ ಕುಂತಿದ್ದ. ಇಲ್ಲ ಸಾರಿ ಅಂತ ಎಲ್ಲ ಹೋರಾಟಗಾರರು ಹೇಳಿದ್ರು, ಹಿಂಗ್ ಮಾಡಬಾರ್ದಾಗಿತ್ತು, ಇವ್ರು ತಪ್ಪಾಯ್ತು ಹೇಳ್ಬಾರ್ದು. ಅಂದ್ರೆ ಇವ್ರ ಉದ್ದೇಶ ಬರೀ ಶಿವರಾಜ್ ಪಾಟೀಲ್ ತೇಜೋವಧೆ ಮಾಡದೆ ಇವ್ರ ಉದ್ದೇಶ. ಇವ್ರಿಗೆ ಏಮ್ಸ್ ಬೇಕಾಗಿಲ್ಲ, ಇದು ತಿಳ್ಕೊರಿ. ಇಡೀ ಜಿಲ್ಲೆ ಇದು ಏಮ್ಸ್ ಅಂದ್ರೆ ಇಡೀ ಜಿಲ್ಲೆಗೆ ಬೇಕು. ಇದು ಬರೀ ರಾಯಚೂರಿಗೊಂದೇ ಸೀಮಿತನ? ಇಡೀ 4-5 ಜಿಲ್ಲೆಗೆ, ಆಂಧ್ರ, ತೆಲಂಗಾಣ ಎಲ್ಲ ಭಾಗಕ್ಕೂ ಏಮ್ಸ್ ಬೇಕು. ಆದ್ರೆ ನೀವು ನೋಡ್ರಿ, ಇವ್ರು ಪ್ರತಿ ಸಾರ್ತಿ ಹೋರಾಟ ಮಾಡೋದು ಶಿವರಾಜ್ ಪಾಟೀಲ್ ವಿರುದ್ಧ. ಬಿಜೆಪಿ ಪಕ್ಷದ ಯಾವ ಮುಖಂಡರು ಬರ್ತಾರ ರಾಯಚೂರಿಗೆ ಅವ್ರ ವಿರುದ್ಧ. ನಿನ್ನ ಅವಕಾದ ಅಶೋಕ್ ಜೈನ, ನೀನು ಅದನ್ನ ತಗೊಂಡು ಏನೋ ತಗೊಂಡು ಹೊಡಿತೀನಿ ಅಂತಿಲ್ಲ. ನೀನ್ ಏನಾದ್ರೂ ಆ ಕೆಲಸ ಇನ್ನೊಂದು ಸರಿ ಮಾಡಿದ್ರೆ ಅದನ್ನ ನೀನು ಬಾಯಾಗಿ ಇಟ್ಟು ಭದ್ರ ಮೆರವಣಿಗೆ ಮಾಡ್ತೀವಿ. ಇದು ಚಾಲೆಂಜ್. ಇದು ಅಲ್ಲೇ ನೀನು ಕರ್ನಾಟಕ ರಕ್ಷಣಾ ವೇದಿಕೆ ಅಂತ ಕನ್ನಡದ ನೆಲ ಜಲ ಭಾಷೆಗೆ ಹೋರಾಡುವಂತ ಸಂಘ ಕಟ್ಕೊಂಡು ಇಲ್ಲೇನೋ ಅಂಗಡಿ ತೆಕ್ಕೊಂಡು ಬದುಕಿದ್ದಿ.
ನೀನ್ ಬದುಕಿದಂತವ್ನು ಈ ಭಾಷೆ ನೀನು ಬಾಯಾಗ ಬಂದ್ರೆ ನೀನ್ ಯಾವ ಕನ್ನಡ ಮಾತೆಗೆ ನೀನು ಮರ್ಯಾದೆ ಕೊಟ್ಟಂಗ, ಯಾವ ಕನ್ನಡ ಭಾಷೆಗೆ ನೀನು ಮರ್ಯಾದೆ ಕೊಟ್ಟಂಗ, ಯಾವ ಕನ್ನಡ ನಾಡಿಗೆ ನೀನು ಮರ್ಯಾದೆ ಕೊಟ್ಟಂಗಪ್ಪ? ಇದಾ ನೀನು ಭಾಷೆ? ಒಬ್ಬ ಕನ್ನಡ ಪರ ಹೋರಾಟಗಾರನಾಗಿ ನೀನು ಭಾಷೆ ಹೆಂಗಿರ್ಬೇಕು? ಕೇಂದ್ರದ ಪ್ರಭಾವಿ ಸಚಿವರೊಬ್ಬರಿಗೆ ಚಪ್ಪಲಿ ತಗೊಂಡು ಹೊಡೆಯುತ್ತೇವೆ ಎಂದು ಹೇಳಿದ ಅಶೋಕ್ ಕುಮಾರ್ ಜೈನ್ ಅವರಿಗೆ ಅದನ್ನ ಬಾಯಲ್ಲಿ ಇಟ್ಟು ಬಟ್ಟೆ ಬಿಚ್ಚಿ ಮೆರವಣಿಗೆ ಮಾಡುತ್ತೇವೆ, ಇದು ನೀವಾಗಿಯೇ ಮಾಡುತ್ತಿಲ್ಲ, ನಿಮಗೆ ಕುಮ್ಮಕ್ಕು ಕೊಡುವವರು ಯಾರಿದ್ದಾರೆ ಎಂಬುದು ನಮಗೆ ಗೊತ್ತಿದೆ ಎಂದರು. ಅಸಂವಿಧಾನಿಕ ಪದ ಬಳಕೆ ನಿನಗಿಂತ ನನಗೆ ಹೆಚ್ಚಾಗಿ ಬರುತ್ತದೆ, ಆದರೆ ನಾನು ಶಾಸಕನಾಗಿ ಮಾತನಾಡಲ್ಲ. ನನ್ನ ಭಾಷೆ ನಿನಗಿಂತ ಕೆಟ್ಟದಾಗಿದೆ, ನೀವು ಕ್ಷಮೆ ಕೇಳಬೇಕು. ಏಮ್ಸ್ ಬಗ್ಗೆ ಹೋರಾಟ ಮಾಡುವವರು ಸಿಎಂ ಬಂದಾಗ ಮನವಿ ಏಕೆ ಕೊಡಲಿಲ್ಲ? ಸಿಎಂ ಬಂದಾಗ ಏಮ್ಸ್ ಬಗ್ಗೆ ನೀವು ಏನು ಮಾಡಿದ್ದೀರಿ? ಶಿವರಾಜ್ ಪಾಟೀಲ್ ರಾಯಚೂರು ಜನರಿಗೆ ಕಾರ್ಯಕರ್ತರಿಗೆ ಗೊತ್ತಿದೆ, ನಾವು ಬಹಿರಂಗ ಸಭೆಗೆ ಬರಲ್ಲ. ಕ್ಷಮೆ ಕೇಳದಿದ್ದರೆ ದೇವರೇ ಗತಿ. ಯಾವುದೇ ಅನಾಹುತ ಸಂಭವಿಸಿದರೆ ನನಗೆ ಸಂಬಂಧವಿಲ್ಲ, ನಾನು ಜವಾಬ್ದಾರನಲ್ಲ ಎಂದು ತಿಳಿಸಿದರು. ನಾನು ಬಹಿರಂಗ ಸವಾಲಾಗ್ತೀನಿ, ಅವ್ರನ್ನ ಕರೀರಿ. ನಿನ್ನಿಂದ ಯಾರಿದ್ದಾರೆ ನನಗೆ ಗೊತ್ತದ. ನನ್ನ ಹತ್ರ ಬ್ಯಾಂಕ್ ಅಕೌಂಟ್ಗಳಿದಾವ, ಯಾರ್ಯಾರು ದುಡ್ಡು ಹಾಕಿದ್ದಾರೆ, ಯಾರ್ಯಾರು ಇಲ್ಲ ಅದಕ್ಕಂತ ನನ್ನ ಹತ್ರ ಎಲ್ಲ ಇಟ್ಕೊಂಡು ಕೂತಿದ್ದೀನಿ. ನಾನು ಇಲ್ಲಿ ರಾಜಕಾರಣ ಮಾಡೀನಿ, ನಾನೇನಿಲ್ಲಿ ಸನ್ಯಾಸ ಸ್ವೀಕಾರ ಮಾಡಿಲ್ಲ. ನಾನು ರಾಜಕಾರಣ ಮಾಡೋದಕ್ಕೆ ರಾಜಕೀಯಕ್ಕೆ ಬಂದೀನಿ. ನಿನಗಿನ್ನೂ ಏನೂ ಇಲ್ಲ, ನನಗೆಲ್ಲ ನೀವೇನು ಭಾಷೆ ಉಪಯೋಗ ಮಾಡಿರಲ್ಲ, ನೀನು ಯಾದಗಿರಿಲಿಂದ ಬಂದು ಉಪಯೋಗ ಮಾಡಿದ್ದಿ. ನಾನು ಇಲ್ಲೇ ಸ್ಟೇಷನ್ ಏರಿಯಾ ರಾಗಮಾನ್ ಘಟ್ಟದಾಗ ಹುಟ್ಟಿ ರಾಗಮಾನ್ ಘಟ್ಟದಾಗ ಬೆಳೆದು ಸ್ಟೇಷನ್ ಏರಿಯಾದಾಗ ತಿರುಗಿ ರಾಯಚೂರು ನೀರು ಕುಡಿದು ರಾಯಚೂರು ನೆಲದಾಗ ಹುಟ್ಟಿ ರಾಯಚೂರು ಶಾಲೆ ಕಾಲೇಜುಗಳು ಓದಿ. ನೀನು ನನ್ನ ಭಾಷೆ ಹೆಂಗಿರ್ಬೇಡ. ನನ್ನ ಭಾಷೆ ನೀನೇನಾದ್ರೂ ಕೇಳೋದ್ರೆ ನಾನು ನೀನು ಎದುರು ಕುಂದ್ರಮು ನನ್ನ ಭಾಷೆ ನಿನ್ಗೆ ತೋರಿಸ್ತೀನಿ. ಏನೋ ಡಾಕ್ಟರ್ ಓದ್ಕೊಂಡಿನಿ ಅಂತ ಸುಮ್ಮನೆ ನೀನು ಸ್ವಲ್ಪ ಏನಪ್ಪ, ನಾನೇನಾದ್ರೂ ಡಾಕ್ಟರ್ ಡಿಗ್ರಿ ಪಕ್ಕಕ್ಕಿಟ್ಟೆ ನಾನೇನ್ ಹೇಳಪ್ಪ, ನಿನ್ನ ಮತ್ತೆ ಕಥೆನೇ ಬೇರೆ ಇರ್ತದ. ಇದು ಲಾಸ್ಟ್. ನೀನೇನಾದ್ರೂ ಕ್ಷಮೆ ಕೇಳಿಲ್ಲ ಅಂದ್ರೆ ನಿನ್ನ ಗತಿ ಆ ದೇವರೇ ಬಲ್ಲ. ನೀನ್ ಇವತ್ತು ಕ್ಷಮೆ ಕೇಳಬೇಕು. ನಾನು ಪೊಲೀಸರಿಗೂ ಒತ್ತಾಯ ಮಾಡ್ತೇನೆ, ನೀವು ಕೇಸ್ ದರ್ಜು ಮಾಡಿ. ಇವತ್ತು ಒಬ್ಬ ಪ್ರಹ್ಲಾದ್ ಜೋಶಿ ಅವರು ಮಾಮೂಲಿ ಮನುಷ್ಯ ಅಲ್ಲ. ಭಾರತ ದೇಶದ 80 ಕೋಟಿ ಜನರಿಗೆ ಇವತ್ತು 5 ಕೆಜಿ ಅಕ್ಕಿಯನ್ನು ಬರ್ತಾ ಇದೆಯಲ್ಲ, ಅದು ಪ್ರಹ್ಲಾದ್ ಜೋಶಿ ಅವರಿಂದ ಬರ್ತದೆ. ತಾವೆಲ್ಲ ತಿಳ್ಕೊಬೇಕು. ಇವತ್ತು ಇಡೀ ಭಾರತ ದೇಶಕ್ಕೆ ಅನ್ನ ಹಾಕುವಂತ ಕೆಲಸ ಮಾಡುವಂತ ಪ್ರಹ್ಲಾದ್ ಜೋಶಿ ಅವರಿಂದ ನಿನವಾಗಿ ಈ ಮಾತುಗಳು ಬರ್ತಾವ ಅಂದ್ರೆ ಎಷ್ಟು ಹೊಲಸಬಾ ಇರುವುದಲ್ಲ. ಹೊಲಸಬಾಕ ಇವ್ರು ರಾಯಚೂರವ್ರು ನಿನಗಿಂತ ಒಳ್ಳೆ ಭಾಷೆ, ಇನ್ನ ತೆಲುಗುನಾಗ ಇನ್ನ ಚಲೋ ಭಾಷೆ, ಎಲ್ಲಾ ಲ್ಯಾಂಗ್ವೇಜ್ಗಳು ಹಿಂದಿ ಉರ್ದು ಎಲ್ಲ ಬರ್ತಾವ ಭಾಷೆಗಳು. ನಿನ್ನ ಉಕಾದ ನಿನ್ನ ಮಾತ ಹೌದು. ನಿನ್ನೆ ಮುಖ್ಯಮಂತ್ರಿ ಬಂದಿದ್ರಲ್ಲಪ್ಪ, ನಮ್ಮಲ್ಲಿ ಸಣ್ಣ ಪುಟ್ಟ ಲೀಡರ್ ಬಂದಾಗ ನೀನು ಬಂದಿಲ್ಲ ಅಳ್ಳಾಡ್ಸ್ಕೊಂತ ಹೂ ಅಂತ ಮಾತಾಡ್ತಿದ್ದಿ. ಭಾರಿ ಬೆಂಗಳೂರಿನಾಗ ಹುಟ್ಟಿ ಬೆಳೆದತ್ತ ಮಾತಾಡ್ತಿದ್ದಿ. ನಿನ್ನೆ ಮುಖ್ಯಮಂತ್ರಿ ಬಂದಾಗ ನಿಮ್ ಏಮ್ಸ್ ಬಗ್ಗೆ ಮಾತಾಡಿದ್ರಿ, ಏನಪ್ಪ ರೆಸ್ಪಾನ್ಸು? ಅದ್ರ ಬಗ್ಗೆ ನೀವೇನು ಮಾಡಿದ್ರಪ್ಪ? ಮುಖ್ಯಮಂತ್ರಿ ಅವೆಲ್ಲ ಆಗಂಗಿಲ್ಲ ಅಂದ. ಏನ್ ಹೇಳಿದ್ರು? ಅವೆಲ್ಲ ಆಗಂಗಿಲ್ಲ ಅಂದ. ಅಲ್ಲಿ ಹೋಗಿದ್ರ ನೀವು? ಮೆಮೊರಾಂಡಮ್ ಕೊಟ್ರ? ಅವ್ರು ಮಾತಾಡಿದಕ್ಕೆ ಏನಾದ್ರು ಪ್ರೆಸ್ ಮೀಟ್ ಮಾಡಿದ್ರ? ಅರೇ ಅವನು ಶಿವರಾಜ್ ಪಾಟೀಲ್ ಶಕ್ತಿ ಜನ ಕೊಡ್ತಾರೋ ಶಿವರಾಜ್ ಪಾಟೀಲ್ಗೆ? ಶಿವರಾಜ್ ಪಾಟೀಲ್ ತಲೆ ಶಕ್ತಿ ಇರೋದು ಬೇಕಾಗಿಲ್ಲ. ಶಿವರಾಜ್ ಪಾಟೀಲ್ ಶಕ್ತಿ ರಾಯಚೂರಿನ ಜನರು. ಮುಂದಿನ ದಿನ ನನ್ನ ವಿರುದ್ಧ ಮಾತನಾಡಿದರೆ ನಾನು ಜವಾಬ್ದಾರಿಯಲ್ಲ. ರಾಯಚೂರಿಗೆ ಏಮ್ಸ್ ಬೇಕು ಅಂದರೆ ಎಲ್ಲರೂ ರಾಜೀನಾಮೆ ನೀಡಿ ವೇದಿಕೆಗೆ ಬರಲಿ, ನಾನು ರಾಜೀನಾಮೆ ನೀಡುತ್ತೇನೆ. ಏಮ್ಸ್ಗಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಇಲ್ಲಿಗೆ ನನಗೆ ರಾಜೀನಾಮೆ ಮಾಡಲು ದಮ್ಮಿದೆ, ಅವರಿಗೆ ದಮ್ಮಿದ್ರೆ ರಾಜೀನಾಮೆ ಮಾಡಲಿ ಎಂದರು. ವಿಧಾನ ಪರಿಷತ್ ಮಾಜಿ ಸದಸ್ಯ ಎನ್ ಶಂಕರಪ್ಪ ವಕೀಲ್ ಮಾತನಾಡಿ, ಏಮ್ಸ್ ಮಂಜೂರಾತಿಗೆ ಸಂಘಟಿತ ಹೋರಾಟದ ಅವಶ್ಯಕತೆ ಇದೆ ಹೊರತು ಅಸಂವಿಧಾನಿಕ ಪದ ಬಳಸಿ ನಿಂದಿಸಿದರೆ ಒಳಿತಾಗದು. ಹೋರಾಟಗಾರರು ಭಾಷೆಯ ಬಳಕೆ ಕುರಿತು ಎಚ್ಚರಿಕೆ ವಹಿಸಬೇಕು, ಅಸಂಬದ್ಧವಾಗಿ ಮಾತನಾಡುವುದು ಸರಿಯಲ್ಲ ಎಂದರು. ಇಲ್ಲ, ಅದು ಇಲ್ಲ. ನಿನ್ನೆ ಸಿದ್ದರಾಮಯ್ಯನವರು ಏನ್ ಹೇಳಿದ್ರು ನಿಮ್ಗ? ಹೆರಿಗೆ ರಥಕ್ಕೆ ಕೊಟ್ಟರ ಉತ್ತರ ಏನನ್ನ? ಕ್ಯಾಬಿನೆಟ್ ಒಳಗೆ ಪಾಸ್ ಮಾಡಿ ಕಳಿಸ್ಬೇಕು ಕೇಂದ್ರ ಸರ್ಕಾರಕ್ಕೂ, ರೈತರಿಗೆ ಏಮ್ಸ್ಬೇಕು ಅಂತ ಹೇಳಿದ್ರೆ ಏನ್ ಮಾಡಿದ್ರು? ನುಣ್ಸ್ಕೊಂಡು ಹೋಗಿದ್ರು ಅಂತ ನೀವೇ ಬರೀತೀರಿ, ಪತ್ರಿಕೆದೊಳಗೆ ಬರೆಸ್ತೀರಿ. ನೀವು ಏನ್ ಮಾಡಿದಿರಿ ಕೇಳಿದ್ರೆ ನೀವು? ಸಿದ್ದರಾಮಯ್ಯದ ಬಗ್ಗೆ ಏನನ್ನ ಮಾತಾಡಿದ್ರೆ ನೀವು ಇವತ್ತುವರೆಗಿನೂ? ಬಂಧುಗಳೇ, ಸ್ವಲ್ಪ ವಿಚಾರ ಮಾಡಿ. ನೀವೊಂದು ಸೌಜನ್ಯತಾ ಅನ್ನೋದು ಕಲ್ಕೊಳ್ಳಿರಿ. ಸಮಾಜದೊಳಗ ಯಾವುದೋ ನಿಮ್ಮ ಉಗ್ರ ಮಾತಲಿಂದ ಆಗೋದಿಲ್ಲ, ನಾವು ಹೋರಾಟದಿಂದ ತೋರಿಸ್ತೀವಿ. ಆಗ ಏನಂತ ಮಾಡಿದ್ರೆ ಅದಕ್ಕೆ ನೀವು ಉಗ್ರ ಮಾತಾಡಿದ್ರೆ ನಾವು ಉಗ್ರ ಹೋರಾಟದಿಂದ ಪ್ರತ್ಯುತ್ತರ ಕೊಡ್ತೀವಿ. ಅದಕ್ಕೆ ಹೊತ್ತು ಸುಮ್ಮನೆ ಈ ಪೇಪರ್ನಾಗ ಬರ್ಲಕ್ಕ ಖುಷಿ ಮಾಡ್ಲಕ್ಕ ಯಾರನ್ನೋ ಹೊಗಳಿದೀವಿ ಅಂತಕ್ಕಂಥ ಮಾತು ಆಗಬಾರ್ದು.
ಅದಕ್ಕೆ ಎಚ್ಚರಿಕೆ ಬೇಕು. ಎಚ್ಚರಿಕೆಯಿಂದ ಈ ಕೆಲಸ ಆಗಲಿ. ನಾವೇನು ಆಗಬಾರ್ದು ಯಾರು ಹೇಳಿಲ್ಲಲ್ಲ. ಆಗದಿತ್ತಂದ್ರೆ ಹಾಗೆ ಆಗ್ತದೆ, ಇಲ್ಲ ಅಂದ್ರೆ ತಡೇನ್ರಿ ಎಕ್ಸ್ಪರ್ಟ್ಸ್ ಒಪಿನಿಯನ್ ಪ್ರಕಾರ ಬರ್ತದಪ್ಪ ಸಹಜವಾಗಿ ಅಂತ ಹೇಳಿದ್ದಾನೆ. ಅದು ಹೇಳಿದ್ರೆ ನಮಗೆ ತಪ್ಪಿಸ್ಬೇಕಂತ ಮಾಡ್ಯಾನ. ಚಪ್ಪಲಿ ತೊಗೊಂಡು ಹೊಡಿಬೇಕು, ಅದು ತೊಗೊಂಡು ಹೊಡಿಬೇಕು. ಇದು ಒಬ್ಬ ಮನುಷ್ಯರಾಗಿ ಮಾತಾಡ್ತಕ್ಕಂಥ ಮಾತಲ್ಲ, ಒಬ್ಬ ನೈಜ ಸಮಾಜದಲ್ಲಿ ಇರ್ತಕ್ಕಂಥ ವ್ಯಕ್ತಿ ಮಾತಾಡ್ತಕ್ಕಂಥದ್ದು ಇದು ಅಲ್ಲ. ಇದರ ಬಗ್ಗೆ ನೀವು ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿ ನಾವು ಇನ್ನು ಮುಂದಿನ ದಿನಗಳಲ್ಲಿ ನೀವು ಅದುವೇ ಹೋರಾಟ ಮಾಡಿದರೆ ಮಾಡ್ರಿ, ನಿಮ್ಗೇನು ಬೇಡ ಅಂತ ಹೇಳೋದಿಲ್ಲ. ಆದರೆ ತರಬೇಕು ಅನ್ನೋದಲ್ಲಿ ಇನ್ನೊಬ್ಬರು ಮನಸ್ಸು ಕರಗಿಸ್ಬೇಕು. ಏನಾದ್ರೆ ನಾವು ತಗೋಬೇಕು ಇನ್ನೊಬ್ಬರ ಹತ್ರ ಅಂದ್ರೆ ಅವ್ರ ಮನಸ್ಸು ಕರಗಿಸ್ಬೇಕು. ನೀವು ಇವತ್ತು ಅಂಥ ಒಬ್ಬ ಮುಖ್ಯ ಸ್ಥಾನದಲ್ಲಿರ್ತಕ್ಕಂಥ ಮಂತ್ರಿ ಬಗ್ಗೆ ಬಿಜೆಪಿ ಮುಖಂಡ ರವೀಂದ್ರ ಜರದಾರ್ ಮಾತನಾಡಿ, ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ಏಮ್ಸ್ ಹೋರಾಟಕ್ಕೆ ಆರಂಭದಿಂದಲೂ ಬೆಂಬಲವಾಗಿ ನಿಂತಿದ್ದಾರೆ. ಆದರೆ ಬಸವರಾಜ್ ಕಳಸ, ಅಶೋಕ್ ಕುಮಾರ್ ಜೈನ್ ಅವರು ಅಸಂಬದ್ಧವಾಗಿ ಮಾತನಾಡುವ ಮೂಲಕ ಹೋರಾಟದ ದಿಕ್ಕು ತಪ್ಪಿಸುವ ಪ್ರಯತ್ನ ಮಾಡುತ್ತಿದ್ದಾರೆ. ಜಿಲ್ಲೆಗೆ ಮುಖ್ಯಮಂತ್ರಿಗಳು ಆಗಮಿಸಿದ್ದಾಗ ಜಿಲ್ಲೆಯ ಸಚಿವರು, ಶಾಸಕರುಗಳು ಜೊತೆಯಲ್ಲಿದ್ದರೂ ಏಮ್ಸ್ ಕುರಿತು ಏಕೆ ಮಾತನಾಡಲಿಲ್ಲ ಎಂದು ಪ್ರಶ್ನಿಸಿದ ಅವರು, ಕೂಡಲೇ ಪೊಲೀಸರು ಬಸವರಾಜ್ ಕಳಸ ಮತ್ತು ಅಶೋಕ್ ಕುಮಾರ್ ಜೈನ್ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಬಂಧಿಸಬೇಕೆಂದು ಒತ್ತಾಯಿಸಿದರು. ಹೇಳಿದ್ದೀವಿ ಲಾಸ್ಟ್ ಟೈಮ್ ನಾವು IIT ವಿಷಯದಲ್ಲಿ ಯಾವ ರೀತಿ ನಮ್ಮ ಹೋರಾಟ ಆಗಿತ್ತು. ಆ ದಿನಗಳಲ್ಲಿ ಶಾಸಕರಾದ ಶಿವರಾಜ್ ಪಟೇಲ್ ಯಾವ ರೀತಿ ನಮ್ಗೆ ಹೆಲ್ಪ್ ಮಾಡಿದ್ದಾರೆ ಅನ್ನೋದು ಫಸ್ಟ್ ಮನವರಿಕೆ ಮಾಡ್ಕೋಬೇಕು. ಅವ್ರು ಆ್ಯಕ್ಚುಲಿ ಮನೆತನ ಬಂದು ಬೇಡಿಕೊಂಡು ಮನೆತನ ಬಂದಾಗ ಇವರು ಯಾವ ರೀತಿ ಅವ್ರಿಗೆ ಸ್ಪಂದಿಸಿದ್ರು, ಮನೆಯಲ್ಲಿ ಕೂಡಿಸಿದ್ರು, ಮಾತಾಡಿದ ನಂತರ ಯಾವ ರೀತಿ ಇವರು ಸ್ಪಂದನೆ ಕೊಟ್ಟು ಬೆಂಗಳೂರು ತನಕ ಬಂದು ಬೆಂಗಳೂರಿಂದ ಡೆಲ್ಲಿ ತನಕ ಹೋಗಿ ಡೆಲ್ಲಿಯಲ್ಲಿ ಯಾವ ರೀತಿ ನಾವೆಲ್ಲ ಸ್ಪಂದಿಸಿದ್ದೀವಿ, ಯಾವ ರೀತಿ ನಾವು ಅದಕ್ಕೆ ಹೋರಾಟಕ್ಕೆ ಒಂದು ರೂಪರೇಷೆಗಳು ಹಾಕೊಂಡ ನಂತರ IIT ಬಂದು IIIT ಬಂದ ಕಾರಣಕರ್ತರೆ ನಾವೆಲ್ಲ ಹೋರಾಟಗಾರರು. ಅದ್ರ ಜೊತೆಯಲ್ಲಿ ಡಾಕ್ಟರ್ ಸಾಹೇಬರು ಒಂದು ನಮ್ಮ ಜೊತೆಯಲ್ಲಿ ಇದ್ದು ನೆರಳಾಗಿ ನಮ್ಮ ಜೊತೆಯಲ್ಲಿ ನಿಂತು ಮಾಡಿದಂಥ ಒಂದು ಹೋರಾಟಕ್ಕೆ ಅವತ್ತಿನ ದಿನ ನಾವು ಜಯ ಕಂಡಿದ್ದೀವಿ. ನಾವು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಷಂಡ ಅನ್ನೋ ಪದ ಏನು ಬಳಸಿದಾನಲ್ಲ ಅವನು ಮೇಜರ್, ಅವನೇ ಮೊದಲನೇ ಷಂಡ ಅಂತ ನಾನು ಹೇಳ್ತೀನಿ. ಯಾಕಂದರೆ ದೊಡ್ಡದಾದ ನಮ್ಮ ಹೋರಾಟದಲ್ಲಿ ನಾವೇನು ಹೋರಾಟ ಮಾಡ್ತಾ ಇದ್ವಿ IITಯಲ್ಲಿ ಫಸ್ಟು ಸಿಂಧನೂರಲ್ಲಿ ನಮ್ಮ ಹೋರಾಟ ಹೊರತುಪಡಿಸಿ ಯಡಿಯೂರಪ್ಪನವ್ರ ಕಾಲಿಗೆ ಬಿದ್ದಿದ್ದು ಇತಿಹಾಸ ಇದೆ. ಅದೇನೋ ಅದು ಇರ್ಬೋದು ಮನೆಗೆ, ಆದ್ರೆ ನಮ್ಗೆ ಎಷ್ಟೋ ಸೀರಿಯಸ್ ಆಗಿ ನಾವು ಹೋರಾಟ ಅವತ್ತು ಮಾಡ್ತಾ ಇದ್ದೀವಿ ಅಂದರೆ ಅವತ್ತಿನ ದಿನ ನಮ್ಮನ್ನು ಭಾಳ ಕೆಳಮಟ್ಟಕ್ಕೆ ಮುಟ್ಟಿದಂಥ ವಿಷಯ. ಅದು ಸಲ್ಲೋದು ಬಸವರಾಜ್ ಕಳಸಗೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಹೋರಾಟ ಯಾವ ರೀತಿ ಮಾಡಬೇಕು ಅನ್ನೋದು ನಾವು ತಿಳಿಸಿ ಹೇಳಿದ್ರೆ ಸಹ ಮೊನ್ನೆ ತಾನೇ ನಾವು ಹೇಳಿ ಬಂದಿದ್ದೀವಿ. ಇದು ಈ ಹೋರಾಟ ಅಲ್ಲ, ಇದು ನೀವು ಯಾವುದೋ ಒಂದು ಪೂರ್ವ ಸಿದ್ಧತೆ ಮಾಡಿಕೊಂಡು ಯಾವುದೋ ಒಂದು ಸ್ಪಾನ್ಸರ್ಶಿಪ್ಪಲ್ಲಿ ಅಡಿಯಲ್ಲಿ ನೀವು ಮಾಡ್ತಾ ಇರೋ ಒಂದು ವೇದಿಕೆ ಆಗಿದೆ. ದಯಮಾಡಿ ಚೇಂಜ್ ಮಾಡ್ಕೊಳ್ಳಿ. ನೀವು ಮೊನ್ನೆ ತಾನೇ ಶಾಸಕರು ಹೋಗಿದ್ವಿ, ನಾವು ಹೋಗಿದ್ವಿ, ಎಲ್ಲ ರೀತಿಯಿಂದ ಹೋಗಿ ಮಾತಾಡಿ ಸಹ ಬಂದಿದ್ದೀವಿ ಅವತ್ತು. ಆ್ಯಕ್ಚುಲಿ ಸುಮ್ಮನೆ ಕುಂತಿದ್ದಾರೆ ಅಂತಂದು ಅವರ ಒಂದು ಅವಾಚ್ಯ ಶಬ್ದದಿಂದ ಏನು ಬಸವರಾಜ್ ಕಳಸದವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಆ ಸ್ಟೇಟ್ಮೆಂಟ್ ಪ್ರಕಾರ ನಾನು ಕೂಡ SC ಮೋರ್ಚಾ ಜಿಲ್ಲಾಧ್ಯಕ್ಷನಾಗಿ ನಾನು ಒಂದು ಪತ್ರಿಕಾಗೋಷ್ಠಿಯನ್ನು ಕೊಟ್ಟಿದ್ದೆ. ಏನಂತ ಪತ್ರಿಕಾಗೋಷ್ಠಿ ಮಾಡಿದ್ವಿ ಅಂತಂದ್ರೆ, ನಾವು ರಾಯಚೂರಿನಲ್ಲಿ ಏಮ್ಸ್ ಬರ್ಬೇಕಾದ್ರೆ ಏಮ್ಸ್ ಎಲ್ಲರಿಗೂ ಬೇಕಾಗಿದೆ, ನಿಮಗೂ ಬೇಕು, ನಮಗೂ ಬೇಕು, ಎಲ್ಲರಿಗೂ ಬೇಕಾಗಿದೆ ಮಾಡಿ ನಮ್ಮ ಶಾಸಕರಾಗಲಿ ಮತ್ತೆ ಪ್ರಹ್ಲಾದ್ ಜೋಶಿ ಅವ್ರನ್ನ ಅವಾಚ್ಯ ಶಬ್ದದಿಂದ ಬೈದಿರಲ್ಲ, ಇದು ತಪ್ಪಾಗ್ತಾ ಇದೆ. ಹೋರಾಟ ಮಾಡ್ಬೇಕಂದ್ರೆ ನಾವೆಲ್ಲರೂ ಹೋರಾಟ ಮಾಡೋದಕ್ಕೆ ನಾವು ರೆಡಿ ಇದ್ದೀವಿ. ಮತ್ತೆ ಅಸೆಂಬ್ಲಿನಲ್ಲಿ ಏಮ್ಸ್ ಬಗ್ಗೆ ಮಾತಾಡಿದಂತ ವ್ಯಕ್ತಿ ಯಾರು ಇದ್ರೆ ನಮ್ಮ ಶಿವರಾಜ್ ಪಾಟೀಲ್ ಅಣ್ಣನವರೇ ಮಾತಾಡಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಒಳ ಮೀಸಲಾತಿ ಸಲುವಾಗಿ ಕೂಡ ನಾವು ಅಣ್ಣನವರೇ ಮಾತಾಡಿದ್ದು. ಇಂಥ ಇತಿಹಾಸದಲ್ಲಿ ಇದ್ದಂತ ಒಬ್ಬ ವ್ಯಕ್ತಿನ ನೀವು ಈ ತರ ಮಾತಾಡ್ತಿರಲ್ಲ ಅಂತ ನಮ್ದು ಒಂದು ಹೇಳಿಕೆ ಕೊಟ್ಟಿದ್ದೆ. ಆ ಹೇಳಿಕೆಗೆ ನಿನ್ನೆ ಅವರಿಗೆ ಅದೇನಂತಾರಲ್ಲ, ಎಲ್ಲ ಮಾರಿಯಮ್ಮ ಗುಡಿ, ಜಮಲಮ್ಮ ಗುಡಿ, ಯಲ್ಲಮ್ಮ ಗುಡಿ ಹತ್ರ ಮೈ ತುಂಬುತ್ತದಲ್ಲ ಹೆಂಗಸರಿಗೆ, ಮೈ ತುಂಬದವ್ರು ಮಾತಾಡ್ದಂಗೆ ಮಾತಾಡಿದ್ರು. ಅವ್ರಿಗೆ ನಮಗೆ ಹೇಳಿದ್ರು, ನಾವು ಅವ್ರಿಗೆ ಬಂಡಾರ ಹಚ್ಚುತ್ತಿದ್ವಿ. ಅವರು ನಿನ್ನೆ ಫುಲ್ ಮಾತಾಡಿದಾರ. ಮಾತಾಡ್ಲಿ, ಏನು ಯಾವ ರೀತಿ ಮಾತಾಡ್ಬೇಕು ಅನ್ನೋದು ಸ್ವಲ್ಪ ಆದ್ರೆ ಕಾಮನ್ ಸೆನ್ಸ್ ಇರ್ಬೇಕಲ್ಲ. ಅವು ಯಾವ ಎಸ್ಮಾರಪ್ಪ 70 ವರ್ಷ ಆಗ್ಯದ, 70 ವರ್ಷ, ಅದು ಒಂದು 70 ವರ್ಷ ಆಗ್ಯದ, ಕಳಸದ ಒಂದು 70, ಅವು ಎಲ್ಲ ಜಂಗಿ ಕ್ಯಾಂಡಿಡೇಟ್ಗಳು. ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ವೀರನಗೌಡ ಲೆಕ್ಕಿಹಾಳ, ಮಾಜಿ ಶಾಸಕ ಎ ಪಾಪರೆಡ್ಡಿ, ಆಂಜನೇಯ ಕಡಗೋಲ್, ಪಿ ಯಲ್ಲಪ್ಪ, ಇ ಶಶಿರಾಜ್, NK ನಾಗರಾಜ್, ರಾಘವೇಂದ್ರ ಉಟ್ಕೂರ್, ಶಂಶಾಲಂ, ಸನ್ನಿ ಸೇರಿದಂತೆ ನೂರಾರು ಕಾರ್ಯಕರ್ತರು ಇದ್ದರು. ಸ್ಕೌಟ್ ಮತ್ತು ಗೈಡ್ಸ್ ವಿದ್ಯಾರ್ಥಿಗಳು ದೇಶದ ರಕ್ಷಣೆಗೂ ಸಿದ್ಧರಿರುತ್ತಾರೆ. ಈ ದೇಶ ಪ್ರೇಮದ ಜೊತೆಗೆ ವಿದ್ಯಾರ್ಥಿಗಳು ಭೂಮಿ ತಾಯಿಯ ಹಾಗೂ ಪ್ರಕೃತಿಯ ರಕ್ಷಣೆಗೂ ಮುಂದಾಗಬೇಕು ಎಂದು ಉಪ ಅರಣ್ಯ ಸಂರಕ್ಷಣಾ ಅಧಿಕಾರಿ ಪ್ರವೀಣ್ ಎಸ್ ಹೇಳಿದರು. ಅವರಿಂದು ನಗರದ ಕನ್ನಡ ಭವನದಲ್ಲಿ ಜಿಲ್ಲಾಡಳಿತ,
ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಅರಣ್ಯ ಇಲಾಖೆ, ಶಾಲಾ ಶಿಕ್ಷಣ ಇಲಾಖೆ, ಭಾರತ ಸ್ಕೌಟ್ ಮತ್ತು ಗೈಡ್ಸ್ ಹಾಗೂ ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಹಮ್ಮಿಕೊಂಡಿದ್ದ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ ಹಾಗೂ ಸಮಾರೋಪ ಸಮಾರಂಭವನ್ನು ಸಸಿಗೆ ನೀರು ಹಾಕುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಜಾಗತಿಕವಾಗಿ ಪ್ಲಾಸ್ಟಿಕ್ ಮಾಲಿನ್ಯವನ್ನು ಕೊನೆಗೊಳಿಸುವುದು ಈ ವರ್ಷದ ಘೋಷವಾಕ್ಯವಾಗಿದ್ದು, ಭಾರತ ದೇಶ ಜಗತ್ತಿನ 2ನೇ ಅತಿ ದೊಡ್ಡ ರಾಷ್ಟ್ರವಾಗಿದ್ದು, ಇಡೀ ಜಗತ್ತಿನ ಸಾಗರಗಳಿಗೆ ಭಾರತ ದೇಶದಷ್ಟು ಪ್ಲಾಸ್ಟಿಕ್ ಸೇರಿಕೊಳ್ಳುವ ಮೂಲಕ ಸಾಕಷ್ಟು ಪ್ರಮಾಣದಲ್ಲಿ ಪ್ಲಾಸ್ಟಿಕ್ ಮಾಲಿನ್ಯ ಉಂಟಾಗುತ್ತದೆ ಎಂದರು. ಪ್ಲಾಸ್ಟಿಕ್ನಿಂದ ಹೆಚ್ಚಿನ ಪ್ರಮಾಣದಲ್ಲಿ ಪರಿಸರದ ಮೇಲೆ ದುಷ್ಪರಿಣಾಮ ಉಂಟಾಗುತ್ತದೆ. ವಿದ್ಯಾರ್ಥಿಗಳಿಗೆ ಪೋಷಕರು ಹಾಗೂ ಶಿಕ್ಷಕರ ಮಾರ್ಗದರ್ಶನ ಅತ್ಯಂತ ಮುಖ್ಯವಾಗಿದ್ದು, ಅದೇ ರೀತಿ ಪರಿಸರದ ರಕ್ಷಣೆ ಕುರಿತು ಪೋಷಕರಿಗೆ ಮಕ್ಕಳಿಂದ ಜಾಗೃತಿ ಮೂಡಿಸುವುದು ಅಷ್ಟೇ ಮುಖ್ಯವಾಗಿದೆ ಎಂದು ತಿಳಿಸಿದರು. ಮಕ್ಕಳು ತಮ್ಮ ಪೋಷಕರು ಮಾರುಕಟ್ಟೆಗೆ ಹೋಗುವ ಸಂದರ್ಭದಲ್ಲಿ ಅವರಿಗೆ ಬಟ್ಟೆಯಿಂದ ತಯಾರಿಸಿ ಕೈ ಚೀಲಗಳನ್ನು ಕೊಟ್ಟು ಕಳಿಸಬೇಕು. ಮಾರುಕಟ್ಟೆಯಲ್ಲಿ ನೀಡುವ ಪ್ಲಾಸ್ಟಿಕ್ ಚೀಲಗಳು, ಪ್ಲಾಸ್ಟಿಕ್ ವಸ್ತುಗಳನ್ನು ಬಳಸದಂತೆ ಜಾಗೃತಿ ಮೂಡಿಸಬೇಕು. ಮಕ್ಕಳಿಂದ ಮಾತ್ರ ಮುಂದಿನ ದಿನಗಳಲ್ಲಿ ಪರಿಸರ ರಕ್ಷಣೆ ಸಾಧ್ಯವಾಗುತ್ತದೆ ಎಂದರು. ನಾವು ಯೂಸ್ ಮಾಡಿದ್ದು ಪ್ಲಾಸ್ಟಿಕ್ ಎಷ್ಟಿದೆ ಅಂತ ನಿಮಗೇನಾದರೂ ಕಲ್ಪನೆ ಇದ್ರೆ ಅದನ್ನ ನಾನು ಹೇಗೆ ಹೇಳ್ಬೇಕಂತಂದ್ರೆ, ನಮ್ಮ ಭಾರತ ದೇಶ ವಿಶ್ವದ ಎಷ್ಟನೇ ದೊಡ್ಡ ದೇಶ ಅಂತ ನಿಮ್ಗೆ ಗೊತ್ತಾ? ಎಷ್ಟು? ವೆರಿ ಗುಡ್, ಫೈನ್. ಖುಷಿ ಆಯ್ತು ಕೇಳಿ. ನಮ್ಮ ಭಾರತ ದೇಶವು ಎಷ್ಟು ದೊಡ್ಡದಿದೆಯೋ ಅಷ್ಟೇ ಪ್ರಮಾಣದ ಈ ಎಲ್ಲಾ 7 ಮಹಾಸಾಗರಗಳಲ್ಲಿ ಪ್ಲಾಸ್ಟಿಕ್ ತುಂಬಿಕೊಂಡಿದೆ. ಇದರ ಕಲ್ಪನೆ ಇತ್ತ ನಿಮ್ಗೆ ಎಷ್ಟು ಪ್ರಮಾಣದ ಪ್ಲಾಸ್ಟಿಕ್ ಅನ್ನು ಯೂಸ್ ಮಾಡಿ ಈಗ ಸಮುದ್ರದಲ್ಲಿ, ಮಹಾಸಾಗರಗಳಲ್ಲಿ ಎಷ್ಟು ಸಂಗ್ರಹಣೆ ಆಗಿದೆ ಅಂತ? ಇದರ ದುಷ್ಪರಿಣಾಮ ಬಹಳಷ್ಟು ಇದೆ. ಮುಂದಿನ ದಿವಸಗಳಲ್ಲಿ ನೀವು ವಿದ್ಯಾರ್ಥಿಗಳು ಈ ಪ್ಲಾಸ್ಟಿಕ್ ನಿರ್ಮೂಲನೆ ಮಾಡುವುದಕ್ಕಾಗಿ ನಿಮ್ಮ ಕಡೆಯಿಂದ ಏನ್ ಮಾಡ್ಲಿಕ್ಕೆ ಸಾಧ್ಯ? ನಾನಂತೂ ಸ್ಕೂಲಿಗೆ ಹೋಗ್ತೇನೆ, ಬರ್ತೇನೆ, ಪ್ಲಾಸ್ಟಿಕ್ ಯೂಸ್ ಮಾಡಂಗಿಲ್ಲ. ನೀವು ಮಕ್ಕಳು ಯಾರ ಮಾತನ್ನು ಕೇಳ್ತೀರಿ? ಮಕ್ಕಳೇ? ಪರಿಸರ ರಕ್ಷಣೆ ಒಂದೇ ಕ್ಷಣದಲ್ಲಿ ಸಾಧ್ಯವಿಲ್ಲ. ಹಂತ ಹಂತವಾಗಿ ಪ್ರಕೃತಿ ರಕ್ಷಣೆಗೆ ಮುಂದಾಗುವುದು ಅತ್ಯವಶ್ಯಕವಾಗಿದೆ. ಜಾಗತಿಕ ಮಟ್ಟದಲ್ಲಿ ಗಾಳಿ, ನೀರು, ಮಣ್ಣು ಸೇರಿದಂತೆ ಪರಿಸರದಲ್ಲಿರುವ ಸಂಪನ್ಮೂಲಗಳು ಮಲಿನಗೊಳ್ಳುತ್ತವೆ. ಇದನ್ನು ತಡೆಗಟ್ಟಲು ಪ್ರತಿಯೊಬ್ಬರು ಕೈಜೋಡಿಸಬೇಕು ಎಂದು ಕರೆ ನೀಡಿದರು. ಇದಕ್ಕೂ ಮೊದಲು ಮಾಲಿನ್ಯ ನಿಯಂತ್ರಣ ಮಂಡಳಿಯ ಪ್ರಾದೇಶಿಕ ಕಚೇರಿಯ ಪರಿಸರ ಅಧಿಕಾರಿ ಇ. ಪ್ರಕಾಶ್ ಪ್ರಾಸ್ತಾವಿಕವಾಗಿ ಮಾತನಾಡಿ, ಜೀವಿಗಳು ಜೀವಿಸಲು ಇಡೀ ಸೌರ ಮಂಡಲದಲ್ಲಿ ಯೋಗ್ಯವಾದ ಗ್ರಹ ಎಂದರೆ ಅದು ಭೂಮಿಯಾಗಿದ್ದು, ಆದರೆ ಪ್ರಸ್ತುತ ಭೂಮಿಯಲ್ಲಿ ಕೈಗಾರೀಕರಣ, ನಾಗರೀಕರಣದಿಂದ ದೊಡ್ಡ ದೊಡ್ಡ ಕಾರ್ಖಾನೆ, ಮೋಟಾರು ವಾಹನಗಳಿಂದ ಮಾಲಿನ್ಯ ಹೆಚ್ಚಾಗಿದ್ದು, ಯಥೇಚ್ಛವಾಗಿ ಪ್ಲಾಸ್ಟಿಕ್ ಬಳಕೆ ಮಾಡುತ್ತಿರುವುದರಿಂದ ಪರಿಸರ ಮಾಲಿನ್ಯ ಹೆಚ್ಚಾಗುತ್ತಿದೆ. 2016ರಲ್ಲಿಯೇ ಏಕ ಬಳಕೆ ಪ್ಲಾಸ್ಟಿಕ್ ಅನ್ನು ನಿಷೇಧಿಸಲಾಗಿದ್ದು, ಪ್ರತಿಯೊಬ್ಬರು ಏಕ ಬಳಕೆಯ ಪ್ಲಾಸ್ಟಿಕ್ ಬಳಸದೆ ಪರಿಸರ ರಕ್ಷಣೆಗೆ ಮುಂದಾಗಬೇಕು. ಎಲ್ಲಾ ಸಮಾನ ಮನಸ್ಕ ದೇಶಗಳು ಈ ಕುರಿತು ಚರ್ಚೆ ಪ್ರಾರಂಭ ಮಾಡಿ ಪರಿಸರ ಸಂರಕ್ಷಣೆ ಕುರಿತು ಇವತ್ತು ಸಂಘರ್ಷ ನಡೀತಿದೆ. ಏನು ಜೂನ್ 5ನೇ ತಾರೀಕಿನಿಂದ ಜೂನ್ 16ರವರೆಗೆ ಒಂದು ಶೃಂಗಸಭೆ ನಡೆಯಿತು. ಅದರ ಅಂಗವಾಗಿ 1974ರಿಂದ ಜೂನ್ 5ನೇ ತಾರೀಕನ್ನು ನಾವು ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೇವೆ. ಪ್ರತಿ ವರ್ಷವೂ ಒಂದೊಂದು ಘೋಷವಾಕ್ಯ, ಆ ಸಮಯದ ಏನೋ ಸಮಸ್ಯೆ ಇದೆ ಪರಿಸರದ, ಒಂದೊಂದು ದೇಶದ ಮುಖಾಂತರ ಒಂದು ಘೋಷವಾಕ್ಯದ ಮೂಲಕ ಇವತ್ತು ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ಒಂದು ಪರಿಸರ ದಿನಾಚರಣೆಯನ್ನು ಪ್ರತಿ ವರ್ಷ ನಾವು ಜೂನ್ 5ನೇ ತಾರೀಕು ಒಂದು ವೇದಿಕೆ ಇದು, ಏನು ಪರಿಸರದ ಏನು ಪರಿಸ್ಥಿತಿ ಹೇಗಿದೆ, ಆ ಸಮಸ್ಯೆ ಏನಿದೆ, ಆ ವರ್ಷದ ಘೋಷವಾಕ್ಯದ ಅದರ ಬಗ್ಗೆ ಚರ್ಚೆಗಳು ನಡೀತಾ. ಈ ವರ್ಷದ ಏನು ಪರಿಸರ ದಿನಾಚರಣೆಯ ಘೋಷವಾಕ್ಯ ಏನಿದೆ, ಜಾಗತಿಕವಾಗಿ
ಪ್ಲಾಸ್ಟಿಕ್ ಮಾಲಿನ್ಯ ಕೊನೆಗಾಣಿಸೋಣ ಅಂತೇಳಿ, ಎಂಡಿಂಗ್ ಪ್ಲಾಸ್ಟಿಕ್ ಪೊಲ್ಯೂಷನ್ ಗ್ಲೋಬಲಿ ಅಂತೇಳಿ ಇಂಗ್ಲೀಷಲ್ಲಿ. ಈ ಒಂದು ಏನು ಪ್ಲಾಸ್ಟಿಕ್ ಮಾಲಿನ್ಯ ಅತಿಯಾಗಿದೆ. ಎಷ್ಟು ಪ್ಲಾಸ್ಟಿಕ್ ನಮಗೆ ಈಗ ಆಧುನಿಕ ಜೀವನದಲ್ಲಿ ಎಷ್ಟೊಂದು ನಮಗೆ ಅನುಕೂಲವಾಗಿದೆ. ಇವತ್ತೇನು ಪ್ಲಾಸ್ಟಿಕ್ ಇಲ್ಲದೆ ಜೀವನವೇ ಇಲ್ಲ ಅಂತ ಹೇಳ್ಬೋದು. ಪ್ರತಿಯೊಂದು ಹಂತದಲ್ಲಿ ನಾವು ಕೆಲಸದಲ್ಲಿ ನಾವು ಪ್ಲಾಸ್ಟಿಕ್ಕನ್ನು ಯಥೇಚ್ಛವಾಗಿ ಬಳಕೆ ಮಾಡ್ತೇವೆ. ಆದರೆ ಏನು ಏಕಬಳಕೆ ಪ್ಲಾಸ್ಟಿಕ್ ಇದೆ ದೊಡ್ಡ ಸಮಸ್ಯೆ ಆಗಿದೆ. ಈ ಕಾರಣದಿಂದ ಕಾರ್ಯಕ್ರಮಕ್ಕೂ ಮೊದಲು ಮಹಾತ್ಮ ಗಾಂಧಿ ಕ್ರೀಡಾಂಗಣ ಆವರಣದಿಂದ ನಗರದ ಪ್ರಮುಖ ರಸ್ತೆಗಳಲ್ಲಿ ಪರಿಸರ ಜಾಗೃತಿ ಜಾಥಾವನ್ನು ನಡೆಸಲಾಯಿತು. ಜಾಥಾದಲ್ಲಿ ಸ್ಕೌಟ್ ಮತ್ತು ಗೈಡ್ಸ್ ವಿದ್ಯಾರ್ಥಿಗಳು ಪರಿಸರ ರಕ್ಷಣೆಯ ಕುರಿತಾದ ವಿವಿಧ ಘೋಷಣೆಗಳನ್ನು ಹಾಕಿದರು. ಕನ್ನಡ ಭವನದಲ್ಲಿ ನಡೆದ ಕಾರ್ಯಕ್ರಮದ ಕೊನೆಯಲ್ಲಿ ಪರಿಸರ ದಿನಾಚರಣೆಯ ಅಂಗವಾಗಿ ಹಮ್ಮಿಕೊಂಡಿದ್ದ ವಿವಿಧ ಸ್ಪರ್ಧೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಕೆಡಿ ಬಡಿಗೇರ್, ಮಹಾನಗರ ಪಾಲಿಕೆಯ ಕಂದಾಯ ಆಯುಕ್ತ ಸಂಗಮೇಶ್ವರ್, ಸ್ಕೌಟ್ ಮತ್ತು ಗೈಡ್ಸ್ ಜಿಲ್ಲಾ ಸ್ಥಳೀಯ ಸಂಸ್ಥೆಯ ಅಧ್ಯಕ್ಷ RH ಸಾಗರ್, ವಲಯ ಅರಣ್ಯ ಸಂರಕ್ಷಣಾ ಅಧಿಕಾರಿ ರಾಜೇಶ್ ನಾಯಕ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಈಗ ಜಾಹೀರಾತು. Chennai Shopping Mall ge welcome, Ashada sale ge welcome, come Chennai Shopping Mall ge welcome, come Ashada sale ge welcome, come KG se bag in Chennai Shopping Mall, come super prices su KG sarees su nama KG sale nama target idu trending saree sale nama fashion this is adu Ashada KG se ಬಂದಾಯಿತು Chennai Shopping Mall ನಿಮಗಾಗಿ ತಂದಾಯಿತು ನೋಡಿಕೋ KG ಸೇಲ್ ಸ್ವಂತ ಮಾಡಿಕೋ. ತೆಲಂಗಾಣ ಆಂಧ್ರ ಮಹಿಳೆಯರ ಫೇವರೆಟ್ ಕೆಜಿ ಸೇಲ್ ಈಗ ನಮ್ಮ ರಾಯಚೂರದಲ್ಲಿ. ಕೆಜಿ ಸೀರೆಗಳ ಆರಂಭಿಕ ಬೆಲೆ ಕೇವಲ 150 ರೂಪಾಯಿಗಳು ಮಾತ್ರವೇ. ಚೆನ್ನೈ ಶಾಪಿಂಗ್ ಮಾಲ್ ನಲ್ಲಿ ಕೆಜಿ ಶಾಪಿಂಗ್ ಅಂದ್ರೆ ಶಾಪಿಂಗ್ ಕೆಜಿಗಳಲ್ಲಿ, ಸಂತೋಷ ಟನ್ನುಗಳಲ್ಲಿ. ದಿ ಚೆನ್ನೈ ಶಾಪಿಂಗ್ ಮಾಲ್, ಸ್ಟೇಷನ್ ರೋಡ್, ಆಪೋಸಿಟ್ ಪಬ್ಲಿಕ್ ಗಾರ್ಡನ್, ರಾಯಚೂರ್. ಕಾಂಗ್ರೆಸ್ ಪಕ್ಷದ ಶ್ರೀರಂಗಪಟ್ಟಣದ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ ಮುಸ್ಲಿಮರಿಗೆ ಭೂಮಿ ಹಕ್ಕು ನೀಡಿದರೆ ಅಂತಹ ಅಧಿಕಾರಿಯನ್ನು ನೇಣಿಗೇರಿಸುತ್ತೇನೆ ಎಂದು ಸಾರ್ವಜನಿಕವಾಗಿ ಹೇಳಿಕೆ ನೀಡಿರುವುದನ್ನು ಖಂಡಿಸಿ SDPIನಿಂದ ನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು. RSS ಮನಸ್ಥಿತಿಯ ರಮೇಶ್ ಬಂಡಿ ಸಿದ್ದನಗೌಡ ಅವರನ್ನು ಶಾಸಕ ಸ್ಥಾನದಿಂದ ಅನರ್ಹಗೊಳಿಸಬೇಕು, ಕಾಂಗ್ರೆಸ್ ಪಕ್ಷದಿಂದ ಇವರನ್ನು ಉಚ್ಚಾಟಿಸಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿದರು. हमारे कैमरा मैन मीडिया इसमें आज फोन भी इतना बड़ा एमएलए बोलने के बाद भी आज मोदी पार्टी ಪ್ರತಿಭಟನೆಯಲ್ಲಿ ಸಂಘದ ರಾಜ್ಯ ಕಾರ್ಯನಿರತ ಸಮಿತಿಯ ಸದಸ್ಯ ಅಕ್ಬರ್ ಹುಸೇನ್ ನಾಗುಂಡಿ, ಜಿಲ್ಲಾ ಉಪಾಧ್ಯಕ್ಷ ಮತೀನ್ ಅನ್ಸಾರಿ, ಪ್ರಮುಖರಾದ ತೌಸೀಫ್ ಅಹಮದ್, ಸೈಯದ್ ಇರ್ಫಾನ್, ಹಫೀಜ್ ಮೊಹಮ್ಮದ್, ಆತಿಕ್ ಅಹಮದ್, ಮುಷ್ತಾಕ್ ಅಹಮದ್, ನಗರ ಅಧ್ಯಕ್ಷ ಮಿರ್ಜಾ ಹಸನ್ ಬೈಕ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ತಾಲೂಕಿನ ಮರ್ಚಡ್ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಆಗಿದ್ದು ಪರಿಹರಿಸುವಂತೆ ಒತ್ತಾಯಿಸಿ ಕರುನಾಡ ರಕ್ಷಣಾ ಸೇನೆ ಮುಖಂಡರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. ಕುಡಿಯುವ ನೀರಿನ ಸಮಸ್ಯೆ ಕುರಿತಂತೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಗಮನಕ್ಕೂ ತಂದರೂ ಪರಿಹರಿಸದೆ ನಿರ್ಲಕ್ಷ್ಯ ವಹಿಸಿದ್ದಾರೆ. ತಿಂಗಳಲ್ಲಿ ವಾರಕ್ಕೆ 3 ಬಾರಿ ಪೈಪ್ ಹೊಡೆದು ಹೋಗುತ್ತಿದೆ. ಮೋಟಾರ್ ಪೈಪ್ಲೈನ್ ದುರಸ್ತಿ ಮಾಡದೆ ಕಾಲಹರಣ ಮಾಡುತ್ತಿದ್ದಾರೆ ಎಂದು ದೂರಿದ್ದಾರೆ. ಸಮಸ್ಯೆ ಪರಿಹರಿಸಲು ಮುಂದಾಗದಿದ್ದಲ್ಲಿ ಜಿಲ್ಲಾ ಪಂಚಾಯತ್ ಮುಂದೆ ಪ್ರತಿಭಟನೆಗೆ ಮುಂದಾಗಬೇಕಾಗುತ್ತದೆ ಎಂದು ಮನವಿಯಲ್ಲಿ ಎಚ್ಚರಿಸಿದ್ದಾರೆ. ಓಕೆ ಸರ್. ಮೇಡಮ್ ಕತೆ ಹೇಳ್ತಾರೆ. ನಮ್ಮ ಕತೆ ಯಾವಾಗ ಸಾಲ್ವ್ ನಮ್ಮ ಪ್ರಾಬ್ಲಮ್ ಯಾವಾಗ ಮರ್ಚಡ್ ಗ್ರಾಮಕ್ಕೆ ನೀರಿನ ವ್ಯವಸ್ಥೆ ಸರಿಯಾಗಿ ಹಾಕಿಲ್ಲ ಅಂದರೆ ಮರ್ಚಡಿಗೆ ನೀರಿನ ಸಾಮರ್ಥ್ಯ ಚೆನ್ನಾಗಿದೆ, ಡಿಸ್ಟ್ರಿಬ್ಯೂಷನ್ ಸರಿಯಾಗಿ ಆಗ್ತಾ ಇದೆ. ಏನು ಸರ್, ಡಿಸ್ಟ್ರಿಬ್ಯೂಷನ್ ಸರಿಯಾಗಿ ಆಗೋ ಕಾರಣ ನಿಮಗೆ ಸಿಬ್ಬಂದಿ ಸರಿಯಾಗಿದೆ. ನಮ್ಮಲ್ಲಿ ನೀರಿನ ವ್ಯವಸ್ಥೆ ಅರ್ಧ ಕಡ್ಗಂಬ ಹೋಗ್ತಾವೆ, ಅಂದರೆ ನೀರು ವ್ಯಾಲ್ಯೂಗೆ ಹೋಗ್ತಾವೆ, ವೇಸ್ಟ್. ಏನು ಸರ್, ಡಿಸ್ಟ್ರಿಬ್ಯೂಷನ್ ಸರಿಯಾಗಿ ಮಾಡಿದರೆ ನಮ್ಮಲ್ಲಿ ನೀರಿನ ಸಮಸ್ಯೆ ಇಲ್ಲ. ಸರಿಯಾಗಿ ವಾಲ್ ವ್ಯವಸ್ಥೆ ಇಲ್ಲ, ಸರಿಯಾಗಿ ಡ್ಯೂಟಿ ಮಾಡ್ತಾ ಇಲ್ಲ, PDO ಅದಕ್ಕೆ ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ಲ. ಏನು ಸರ್, ಈಗ ಅನ್ನೆಸೆಸರಿ ಅದಕ್ಕೆ ಬೋಕಸ್ ಬಿಲ್ಗಳು ಮಾಡ್ಕೊತಾ ಇದ್ದಾರೆ.
ರಿಪೇರಿ ಮಾಡಿದರೆ ತಾನೇ ಅದಕ್ಕೆ ನೀರು ಬರೋದು. ಏನೋ ಫೋಟೋ ತಗೊಂತಾರ, ಆಯ್ತು ಮಾಡಿ ಸರಿ ಮಾಡಿ. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಸೈಯದ್ ಸಾಜಿರ್ ಅಲಿ, ಮಲ್ಲೇಶ್, ನಸ್ರೀನ್, ಪವನ್, ನಿರ್ಮಲಾ ಸೇರಿದಂತೆ ಅನೇಕರು ಇದ್ದರು. ಭಾರತ ವಿಕಾಸ ಪರಿಷತ್ ಮತ್ತು ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜುಗಳ ಸಹಯೋಗದಲ್ಲಿ ಜೂನ್ 27ರಂದು ಎಸ್ಎಸ್ಎಲ್ಸಿ ನಂತರ ಮುಂದಿನ ಆಯ್ಕೆ ಕುರಿತು ಮಾಹಿತಿ ಕಾರ್ಯಾಗಾರವನ್ನು ಆಯೋಜಿಸಲಾಗಿದೆ ಎಂದು ಭಾರತ ವಿಕಾಸ ಪರಿಷತ್ ಪ್ರಾಂತ ಸಂಚಾಲಕ ಡಾಕ್ಟರ್ ಆನಂದ್ ಫಡ್ನೀಸ್ ಹೇಳಿದರು. ಅವರಿಂದು ಮಾಧ್ಯಮಗಳೊಂದಿಗೆ ಮಾತನಾಡಿ ಜೂನ್ 27ರಂದು ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಬೆಳಿಗ್ಗೆ 11 ಗಂಟೆಗೆ ನಡೆಯಲಿರುವ ಕಾರ್ಯಾಗಾರದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಭೀಮಸೇನರಾವ್, ರಾಘವೇಂದ್ರ, ವಿ ಕಾಂತನರಾವ್, ಡಾಕ್ಟರ್ ಬಾಬುರಾವ್ ಶೇಗುಣಸಿ ಹಾಗೂ ಕೌಶಲ್ಯ ಅಭಿವೃದ್ಧಿ ತರಬೇತಿದಾರ ಶ್ರವಣ್ ಕುಮಾರ್ ಇವರು ಭಾಗವಹಿಸಲಿದ್ದಾರೆ. 10ನೇ ತರಗತಿ ನಂತರ ವಿದ್ಯಾರ್ಥಿಗಳಿಗೆ ಆಗುತ್ತಿರುವ ಗೊಂದಲ ನಿವಾರಣೆ ಕಾರ್ಯಾಗಾರ ನಡೆಸಲಾಗುತ್ತಿದೆ. ಪ್ರಥಮ ಬಾರಿಗೆ ಭಾರತ ವಿಕಾಸ ಪರಿಷತ್ ನೂತನ ಪ್ರಯತ್ನ ಆರಂಭಿಸಿದ್ದು ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸದುಪಯೋಗ ಪಡೆಯಬೇಕೆಂದರು. ಜಾಗೃತಿ ಮೂಡಿಸಿ ಜನಗಳಿಂದ ಹಣ ಸಂಗ್ರಹ ಮಾಡಿ ಸೈನಿಕರಿಗೆ ಬೇಕಾದ ವಸ್ತುಗಳನ್ನ ವಿತರಿಸಿದ್ರು. ಈ ಮೂಲಕ ಭಾರತ ವಿಕಾಸ ಪರಿಷತ್ ಮುಂದೆ ಆ ಒಂದು ಸಂಘಟನೆ ಹಿನ್ನೆಲೆಯಲ್ಲಿ ಅವರು ರಾಷ್ಟ್ರಾದ್ಯಂತ ಒಂದು ಸಂಘಟನೆ ಆಗಬೇಕು, ಜನಸೇವಾ ಕಾರ್ಯಕ್ರಮ ನಡೀಬೇಕು ಅಂತೇಳಿ ಈ ಭಾರತ ವಿಕಾಸ ಪರಿಷತ್ನ ದೇಶದ ಎಲ್ಲ ಕಡೆ ವಿವಿಧ ಸಂಘಟನೆಗಳ ಬೆಳೆಸ್ತಾ ಬಂದರು. ರಾಯಚೂರಿನ ಶಾಲೆಗಳಲ್ಲಿ ಸುಮಾರು 25 ವರ್ಷದಿಂದ ಕೆಲಸ ಮಾಡ್ತಾ ಇದೆ. ಅನೇಕ ಸಾಮಾಜಿಕ ಕೆಲಸಗಳನ್ನು ಮಾಡ್ತಾ ಬರಬೇಕು. ಅದರ ಅಂತರ್ಗತವಾಗಿ ನಾವು ಈ ವರ್ಷ ಒಂದು ಹೊಸ ಕಾರ್ಯಕ್ರಮ, ವಿನೂತನ ಕಾರ್ಯಕ್ರಮ ತೆಗೆದುಕೊಳ್ಳಬೇಕಾಗಿತ್ತು. ಒಂದು ವಿನೂತನ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೇವೆ. ಏಕೆಂದರೆ ಸಾಕಷ್ಟು ಜನ ವಿದ್ಯಾರ್ಥಿಗಳಿಗೆ SSLC ಪಾಸ್ ಆದ ತಕ್ಷಣ ಏನು ಮಾಡಬೇಕು ದೊಡ್ಡ ಸಮಸ್ಯೆ, ದೊಡ್ಡ ಪ್ರಶ್ನೆ ಆದಾಗ ಏನು ಮಾಡಬೇಕು ನಾವು ಅಕ್ಕ ಪಕ್ಕ ಸುತ್ತಮುತ್ತ ಇರೋರ ಮಾತು ಕೇಳಿ ಏನೋ ಒಂದು ಕೋರ್ಸಿಗೆ ಸೇರಿಕೊಂಡು ಕೆಲವರು ಯಶಸ್ವಿ ಆಗ್ತಾರೆ, ಕೆಲವರು ಯಶಸ್ವಿ ಆಗ್ತಾರೆ. ಅದರ ಬದಲಾಗಿ ಅವರ ಮನಸ್ಸಿಗೆ ತಿಳಿಯುವಂತೆ, ಅವರ ಮನಸ್ಸಿಗೆ ಮೂಡುವಂತೆ, ಜಾಗೃತಿ ಕೊಡುವಂತೆ ಏನು ಮಾಡಿದ್ರೆ ನಂಗೆ ಚೆನ್ನಾಗಿರುತ್ತೆ ಅನ್ನೋದನ್ನ ಒಂದು ಕಲ್ಪನೆ ಕೊಡೋ ದೃಷ್ಟಿಯಿಂದ, ಮಾಹಿತಿ ಕೊಡೋ ದೃಷ್ಟಿಯಿಂದ ನಾವೊಂದು ಈ ಒಂದು ಕಾರ್ಯಾಗಾರವನ್ನು ಆಯೋಜಿಸ್ತೇವೆ. ದಿನಾಂಕ 27ರಂದು ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನ ಸಹಯೋಗದಲ್ಲಿ ಈ ಕಾರ್ಯಕ್ರಮವನ್ನು ನಾವು ಆಯೋಜಿಸ್ತೇವೆ. ಇದಕ್ಕೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಶ್ರೀ ಭೀಮಸೇನ ರಿಟೈರ್ಡ್ ITI ಪ್ರಿನ್ಸಿಪಲ್ ಬರ್ತಾ ಇದ್ದಾರೆ, ಶ್ರೀ ರಾಘವೇಂದ್ರ ಕಾಂತನವರ್ ಇವರು ಕೂಡ ರಿಟೈರ್ಡ್ ಪ್ರಿನ್ಸಿಪಾಲ್, ಮತ್ತು ಬಾಬುರಾವ್ ಶೇಗುಣಸಿ ಅವರು SK ತರಬೇತಿದಾರ ತಿಳಿಸಿದ್ದಾರೆ. ಅಂದರೆ ವೈದ್ಯಕೀಯ ಸಂಸ್ಥೆಗಳ ಮಾಹಿತಿಯನ್ನು ಪಡೆದಿದ್ದಾರೆ. ಶ್ರವಣ್ ಕುಮಾರ್ ಅವರು ಕೌಶಲ್ಯ ಅಭಿವೃದ್ಧಿ. ಈ ಸಂದರ್ಭದಲ್ಲಿ ಪರಿಷತ್ ಕಾರ್ಯದರ್ಶಿ ಉಮಾ, ತಿರುಪತಿ ಜೋಶಿ, ಸ್ವಾಮಿರಾವ್, ರಾಮರಾವ್ ಗಣೇಕರ್, ಶ್ರೀಪಾದ ದೇಸಾಯಿ, ಅಶ್ವಿನಿ, ನಿವೇದಿತ ಸೇರಿ ಅನೇಕರು ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕೇಂದ್ರ ಸಚಿವ ಹಾಗೂ ಶಾಸಕರ ವಿರುದ್ಧ ಸಂವಿಧಾನ ಪದ ಬಳಕೆ, ಕಾನೂನು ಕ್ರಮಕ್ಕೆ ಆಗ್ರಹಿಸಿ ಬಿಜೆಪಿ ಪ್ರತಿಭಟನೆ. ಏಮ್ಸ್ ಹೋರಾಟಗಾರರಿಂದ ತೇಜೋವಧೆ, ಪೊಲೀಸರು ಕ್ರಮ ಕೈಗೊಳ್ಳದೇ ಇದ್ದರೆ ಮುಂದಾಗುವ ಅನಾಹುತಕ್ಕೆ ನಾನು ಹೊಣೆಯಲ್ಲ, ಡಾಕ್ಟರ್ ಶಿವರಾಜ್ ಪಾಟೀಲ್ ಎಚ್ಚರಿಕೆ. ಪರಿಸರ ಜಾಗೃತಿ ಜಾಥಾ, ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ, ಪ್ರವೀಣ್. ಶಾಸಕ ರಮೇಶ್ ಬಂಡೆ ಶಾಸಕತ್ವ ಅನರ್ಹಗೊಳಿಸಲು ಒತ್ತಾಯಿಸಿ SDPI ಪ್ರತಿಭಟನೆ. ಮರ್ಚಡ್ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ, ಕ್ರಮಕ್ಕೆ ಆಗ್ರಹಿಸಿ ಮನವಿ. ಜೂನ್ 27ರಂದು SSLC ನಂತರ ಮುಂದಿನ ಆಯ್ಕೆ ಕುರಿತು ಮಾಹಿತಿ ಕಾರ್ಯಾಗಾರ, ಡಾಕ್ಟರ್ ಆನಂದ್ ಫಡ್ನೀಸ್. ಇಲ್ಲಿಗೆ ವಾರ್ತೆಗಳ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.